ಮೇಳವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ಪಾದನೆ ಆದಮೇಲೆ ಕೃಷಿ ಬೆಳೆಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು, ಜೊತೆಗೆ ರೈತರ ಸಬಲೀಕರಣ, ಇದ್ರ ಜೊತೆಗೆ ಕೃಷಿ ಪಂಡಿತರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಲಾಭದಾಯಕ ಆಗಬೇಕು, ಕೃಷಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು, ರೈತರು ಕೂಡ ಉದ್ಯಮಿಗಳಾಗಬೇಕು. ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆ್ಯಡೆಡ್ ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನ ಬೆಳೆಸ್ಕೋಬಾರದು. ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಕೃಷಿ ಕ್ಷೇತ್ರ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ರೈತ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಈ ಮೇಳ ಇವತ್ತು ರೈತರಿಗೆ ಮೂಲಭೂತವಾದಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ, ಆದಾಯವನ್ನು ಕಾಣಲಿಕ್ಕೆ, ಅವರು ಸಬಲೀಕರಣ ಆಗಲಿಕ್ಕೆ, ಲಾಭದಾಯಕವಾಗಿ ಅವ್ರು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಕಳೆದ 1 ವರ್ಷದಿಂದ ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದೆ. ಆದರೆ ಒಟ್ಟಾರೆ ಒಂದು ಅಭಿಪ್ರಾಯ ಬಂದದ್ದು, ಇವತ್ತು ಕೃಷಿಕರಿಗೆ ಲಾಭವನ್ನು ಕಾಣಲಿಕ್ಕೆ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು ಮತ್ತು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನೇ ಮತ್ತು ಸಾಲದ ಸೌಲಭ್ಯವನ್ನು ಹೆಚ್ಚು ಸಾರ್ವಜನಿಕರಿಗೆ, ರೈತರಿಗೆ ಮನವರಿಕೆ ಮಾಡಿಕೊಡೋದಾದರೆ ಆವಾಗ ರೈತರು ನೇರ ಮಾರುಕಟ್ಟೆಗೆ ಹೋಗೋದಕ್ಕೂ, ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಹೋಗ್ತಕ್ಕಂಥದ್ದಕ್ಕೂ 1 ರಿಂದ 4 ಪಟ್ಟು ರೇಟು ಅವರಿಗೆ ಹೆಚ್ಚು ಸಿಗುತ್ತೆ. ಈ ಎಲ್ಲ ಕಾರಣಕ್ಕೆ ನಾವು ಈ ಸಲ ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟು ನಮ್ಮ ಇಲಾಖೆ ಈ ರಾಷ್ಟ್ರದಲ್ಲೇ ಈ ಅಂತಾರಾಷ್ಟ್ರೀಯ ಉತ್ಪಾದನೋತ್ತರ ಒಂದು ಮೇಳ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ. ಹಾಗಾಗಿ ಇದರ ಉಪಯೋಗವನ್ನು ರಾಜ್ಯದ ಎಲ್ಲ ರೈತರು, ರೈತ ಉದ್ಯಮಿಗಳು ಮತ್ತು ಯುವಕರು ನಾವು ಅದನ್ನು ಅನುಕೂಲವನ್ನು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಉದ್ದೇಶ. ರೈತ ಬಾಂಧವರಲ್ಲಿ, ನಾಗರಿಕರಲ್ಲಿ, ಯುವಕರಲ್ಲಿ, ಕೃಷಿ ವಿಜ್ಞಾನಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಇಲಾಖೆ ಮತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡಿದೆ, ಅದಕ್ಕೆ ತಾವು ಪ್ರೋತ್ಸಾಹ ಮಾಡೋದಲ್ಲದೆ ಇದರ ಲಾಭವನ್ನು ಎಲ್ಲರೂ ಪಡಿಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಗೆ ಈ ಒಂದು ಅವಕಾಶ ಕೊಟ್ಟಿರೋ ಸ್ಟೇಟ್ ಗೌರ್ಮೆಂಟ್ಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಾವು ಏನಿವತ್ತು ಇಲ್ಲಿ ಬಂದಿದ್ದೀವಿ, ನಮಗೆ ಡೈರೆಕ್ಟಾಗಿ ರೈತರ ಜೊತೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೊದಲನೇ ಬಾರಿ ರೈತರಿಗೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ತೋರ್ಸೋಕ್ಕೂ ನಮಗೆ ಅವಕಾಶ ಸಿಕ್ತು. ಐ ಆಮ್ ಶ್ಯೂರ್ ಈ ಈವೆಂಟ್ ನಮಗೆ ಭಾಳ ಉಪಯೋಗ ಆಗಿದೆ. ಇದರಿಂದಾಗಿ ಗ್ರಾಹಕರಿಗೂ ಮತ್ತು ರೈತರಿಗೂ ಒಂಥರ ರಿಯಾಯಿತಿ ದರದಲ್ಲಿ ನಮ್ಮ ಉತ್ಪನ್ನಗಳನ್ನು ತೊಗೊಳ್ಬೋದು ಅಂತ ಒಂದು ಮನವಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಇದು ಸದುಪಯೋಗ ಪಡಿಸ್ಕೊಳ್ಳಿ. ಇದು ಸಂಡೇವರೆಗೂ ಇದೆ, ನಿಮಗೆ ಭಾನುವಾರದವರೆಗೂ 3 days ಇದೆ. ಅದಕ್ಕೋಸ್ಕರ ಗ್ರಾಹಕರು ಬಂದು ದಯವಿಟ್ಟು ಇದ್ರ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬೆಂಗಳೂರು ಗ್ರಾಹಕರಿಗೆ ನಮಗೆ ಪರಿಚಯ ಆಗ್ತಾ ಇದೆ ಇಲ್ಲಿ ಬರೋದ್ರಿಂದ. ಈ ಅವಕಾಶವನ್ನು ಮಾಡಿಕೊಟ್ಟೋದಕ್ಕೆ ತುಂಬ ಧನ್ಯವಾದಗಳು.